ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ವಸಂತೋತ್ಸವವನ್ನು ಆಚರಿಸುತ್ತಿದ್ದಾರೆ. ಏಪ್ರಿಲ್ 3, 2026 ಶುಕ್ರವಾರ ಸಂಜೆ ಸುಮಾರು 6 ಗಂಟೆ ನಂತರ ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಒಂದು ಡ್ರಮ್ಮಲ್ಲಿ ಅರಿಶಿನ ಹಾಕಿ ನೀರನ್ನ ತಯಾರು ಮಾಡ್ಕೊತಿದ್ದಾರೆ. ಹಾಗೂ ಕೃಷ್ಣ ಜನ್ಮಾಷ್ಟಮಿಲಿ ಮಡಿಕೆ ಹೊಡಿತಾರಲ್ಲ, ಅದೇ ರೀತಿ ಸುತ್ತಲೂ ಕೋಲಿಕ್ಕಿ ಮಧ್ಯೆ ದಾರ ಹಾಕಿ ಅದಕ್ಕೆ ಮಡಿಕೆಯಲ್ಲಿ ಹಾಲು ತುಂಬಿಸಿ ಅದಕ್ಕೆ ಪೂಜೆ ಮಾಡಿ ಮತ್ತು ಅದಕ್ಕೆ ದಾರ ಎಲ್ಲ ಸುತ್ತಿ ಅವರ ಒಂದು ಏನು ಶಾಸ್ತ್ರ ಇದೆಯೋ ಅದನ್ನು ಆಚರಣೆಯನ್ನು ಮಾಡುತ್ತಿದ್ದಾರೆ. ಬೆಂಗಳೂರಿನ ಕರಗೋತ್ಸವದ ಕೊನೆಯ ದಿನ ಅಂದರೆ ಏಪ್ರಿಲ್ 3ರಂದು ಈ ಕಾರ್ಯಕ್ರಮ ನಡೆಯುತ್ತದೆ. ರಾತ್ರಿ ಧ್ವಜಾರೋಹಣ ಕೂಡ ಇರುತ್ತೆ. ಕಡೆ ದಿನ ಈ ವಸಂತೋತ್ಸವವನ್ನು ಆಚರಿಸುತ್ತಿದ್ದಾರೆ. ಒಂದೊಂದು ಕಡೆ ಕರಗ ಹೇಗೆ ಮಾಡ್ತಾರಲ್ಲ, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಈ ವಸಂತೋತ್ಸವನ ಆಚರಣೆ ಮಾಡ್ತಾರೆ. ಕೆಲವರು ಒನಕೆ ಕರಗ ಅಂತ ಮಾಡ್ತಾರೆ. ಇವರು ಈ ರೀತಿ ಮಾಡ್ತಿದ್ದಾರೆ. ಪೂಜೆ ಆದಮೇಲೆ ಎಲ್ಲರಿಗೂ ಅಷ್ಟೇನ ಹೆಚ್ಚುತ್ತಾರೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಶ್ರೀ ಧರ್ಮರಾಯ ಸ್ವಾಮಿಯ ದೇವಾಲಯದ ದರ್ಶನ ಕೂಡ ಮಾಡಿಸ್ತೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಮಾಡ್ತಾರೆ, ವೀಕ್ಷಿಸಿ. ಯಾರದು ಎತ್ಬೇಡ ಎತ್ತಂಗಿಲ್ಲ ಹಂಗಿಲ್ಲ. ವಿಡಿಯೋ ಬರೋಲ್ಲ ನಮ್ಗೆ. ನೀ ಕೈ ಎತ್ಬಾರ್ದು. ನಾನು ಅಲ್ಲೋಗಲ್ಲ, ನೀನೇ ಹೋಗಲ್ಲ. ಮಾತಾಡ್ಬೇಡ್ರಿ, ನಮ್ದು ವಿಡಿಯೋದೆಲ್ಲ ಬರ್ತದೆ ವಾಯ್ಸ್. ನೀವು ಕರ್ಕೊಂಡು ಕೂಡ ನಮ್ಮ ವಿಡಿಯೋದೆಲ್ಲ ವಿಡಿಯೋದೆಲ್ಲ ಕೊಡ್ತೀನಿ. ಏನು ಮಾಡ್ತೀಯ ಧರ್ಮರಾಯ ಸ್ವಾಮಿ ಟೆಂಪಲ್ ವಿಡಿಯೋ ಸೇಲ್ ಮಾಡ್ಬಿಡ್ತೀಯ. ಮನುಷ್ಯ ಬಿಡಪ್ಪ. ಇನ್ನೂ ಹೋಗ್ಬೇಕು, ಮೇಲ್ ಬೀಳ್ತಾ ಹೋಗ್ರೆ.
ಬನ್ನಿ ಅಣ್ಣ, ಮಕ್ಕಳು ನೋಡ್ತಾ ಇದಾರೆ, ಬನ್ನಿ ಈ ಕಡೆ. ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಗರ್ಭಗುಡಿ ದರ್ಶನ ಮಾಡಿಕೊಳ್ಳಿ. ಹೂವಿನ ಕರಗ ಕೂಡ ಇಲ್ಲಿ ಇಟ್ಟಿದ್ದಾರೆ. ಈಗ ಕರಗ ಹೊರುವ ಪೂಜಾರಿಯಿಂದ ಎಲ್ಲರಿಗೂ ಲಿಂಬೆಹಣ್ಣನ್ನ ಕೊಡ್ತಿದ್ದಾರೆ ಹಾಗೂ ಎಲ್ಲರೂ ಅವರ ಪಾದಕ್ಕೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡು ನಿಂಬೆಹಣ್ಣು ಕೂಡ ತೆಗೆದುಕೊಳ್ಳುತ್ತಿದ್ದಾರೆ. ಈ ನಿಂಬೆಹಣ್ಣು ತಗೊಂಡೋಗಿ ಮನೆಯಲ್ಲಿ ಜ್ಯೂಸು ಮಾಡ್ಕೊಂಡು ಮನೆಯವರೆಲ್ಲ ಸೇವಿಸುತ್ತಾರೆ. ತಾಯಿ ಮುತ್ಯಾಲಮ್ಮನ ದರ್ಶನ ಮಾಡಿಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.